ಇನ್ನು ಈ ಬಾರಿ ಹಾಸನಾಂಬೆ ಜಾತ್ರಾ ಮಹೋತ್ಸವದಲ್ಲಿ ಇಸ್ಕಾನ್ ದೇವಾಲಯದ ಪಾತ್ರ ಕೂಡ ಅತಿ ಹೆಚ್ಚಾಗಿದೆ. ಈಗಾಗಲೇ 23 ಲಕ್ಷದಷ್ಟು ಭಕ್ತರು ದೇವಿಯನ್ನ ದರ್ಶನವನ್ನು ಪಡೆದುಕೊಂಡಿದ್ದು, ಲಕ್ಷಾಂತರ ಭಕ್ತರಿಗೆ ಪ್ರತಿನಿತ್ಯ ಪ್ರಸಾದವನ್ನು ನೀಡಲಾಗ್ತಾ ಇದೆ. ಈಗಾಗಲೇ 400 ಮಂದಿ ಇಸ್ಕಾನ್ ಸಿಬ್ಬಂದಿ ಈ ಸೇವೆಗೆ ಪ್ರತಿನಿತ್ಯ ಒಂದು ಕ್ಷಣವೂ ಕೂಡ ಬಿಡದೆ ನಿರಂತರವಾಗಿ ಶ್ರಮವನ್ನು ವಹಿಸಿದ್ದಾರೆ. ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷದಲ್ಲಿ ಇಸ್ಕಾನ್ ದೇವಾಲಯದಿಂದ ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳಿಗೆ ನಿರಂತರ ದೊನ್ನೆ ಪ್ರಸಾದ ವ್ಯವಸ್ಥೆಯನ್ನ ಇಸ್ಕಾನ್ ದೇವಾಲಯ ವತಿಯಿಂದ ಮಾಡಿದ್ರು. ನೋಡಬಹುದು, ಈಗಾಗಲೇ 24 ಲಕ್ಷಕ್ಕೂ ಅಧಿಕ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಬಹುತೇಕರು ಈ ಇಸ್ಕಾನ್ ದೇವಾಲಯದಿಂದ ಮಾಡಿರುವಂತಹ ದೊನ್ನೆ ಪ್ರಸಾದವನ್ನ, ವಿವಿಧ ರೀತಿಯ ದೊನ್ನೆ ಪ್ರಸಾದವನ್ನ ಒಂದು ಕ್ಷಣವೂ ಕೂಡ ಬಿಡುವು ನೀಡದಾಗೆ ಸುಮಾರು 400 ಸಿಬ್ಬಂದಿಗಳು ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ನಿಜಕ್ಕೂ ಇಸ್ಕಾನ್ ದೇವಾಲಯ ಏನು ಅಕ್ಷಯ ಪಾತ್ರ ಅಂತ ಕರೀತಾರೆ, ಆ ರೀತಿಯಾಗಿ ಇವರು ನಿರಂತರವಾಗಿ ಮಾಡಿದ್ದಾರೆ. ಜೊತೆಗೆ ಬರುವಂತಹ ಪ್ರತಿ ಭಕ್ತಾದಿಗಳಿಗೂ ಯಾರಿಗೂ ತಪ್ಪದ ಹಾಗೆ ದೇವಾಲಯದ ಬಾಗಿಲನ್ನ ಎಷ್ಟೊತ್ತಿಗೆ ತೆಗಿತಾರೆ ಮತ್ತು ದೇವಾಲಯದ ಬಾಗಿಲನ್ನ ಮುಚ್ಚುವ ತನಕವೂ ಪ್ರತಿದಿನ ನಿರಂತರವಾಗಿ ಈ ಒಂದು ವ್ಯವಸ್ಥೆಯನ್ನ ಇಸ್ಕಾನ್ ದೇವಾಲಯದಿಂದ ಮಾಡಿರುವಂತದ್ದು. ಈ ಬಾರಿ ಹಾಸನಾಂಬದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನರಿಗೆ ಈ ಒಂದು ಸೇವೆಯನ್ನ ಇಸ್ಕಾನ್ ವತಿಯಿಂದ ನೀಡಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ. ಇನ್ನು ಈ ಬಾರಿ ಹಾಸನಾಂಬೆ ಜಾತ್ರಾ ಮಹೋತ್ಸವದಲ್ಲಿ ಇಸ್ಕಾನ್ ದೇವಾಲಯದ ಪಾತ್ರ ಕೂಡ ಅತಿ ಹೆಚ್ಚಾಗಿದೆ. ಈಗಾಗಲೇ 23 ಲಕ್ಷದಷ್ಟು ಭಕ್ತರು ದೇವಿಯನ್ನ ದರ್ಶನವನ್ನು ಪಡೆದುಕೊಂಡಿದ್ದು, ಲಕ್ಷಾಂತರ ಭಕ್ತರಿಗೆ ಪ್ರತಿನಿತ್ಯ ಪ್ರಸಾದವನ್ನು ನೀಡಲಾಗ್ತಾ ಇದೆ. ಈಗಾಗಲೇ 400 ಮಂದಿ ಇಸ್ಕಾನ್ ಸಿಬ್ಬಂದಿ ಈ ಸೇವೆಗೆ ಪ್ರತಿನಿತ್ಯ ಒಂದು ಕ್ಷಣವೂ ಕೂಡ ಬಿಡದೆ ನಿರಂತರವಾಗಿ ಶ್ರಮವನ್ನು ವಹಿಸಿದ್ದಾರೆ. ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷದಲ್ಲಿ ಇಸ್ಕಾನ್ ದೇವಾಲಯದಿಂದ ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳಿಗೆ ನಿರಂತರ ದೊನ್ನೆ ಪ್ರಸಾದ ವ್ಯವಸ್ಥೆಯನ್ನ ಇಸ್ಕಾನ್ ದೇವಾಲಯ ವತಿಯಿಂದ ಮಾಡಿದ್ರು. ನೋಡಬಹುದು, ಈಗಾಗಲೇ 24 ಲಕ್ಷಕ್ಕೂ ಅಧಿಕ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಬಹುತೇಕರು ಈ ಇಸ್ಕಾನ್ ದೇವಾಲಯದಿಂದ ಮಾಡಿರುವಂತಹ ದೊನ್ನೆ ಪ್ರಸಾದವನ್ನ, ವಿವಿಧ ರೀತಿಯ ದೊನ್ನೆ ಪ್ರಸಾದವನ್ನ ಒಂದು ಕ್ಷಣವೂ ಕೂಡ ಬಿಡುವು ನೀಡದಾಗೆ ಸುಮಾರು 400 ಸಿಬ್ಬಂದಿಗಳು ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ನಿಜಕ್ಕೂ ಇಸ್ಕಾನ್ ದೇವಾಲಯ ಏನು ಅಕ್ಷಯ ಪಾತ್ರ ಅಂತ ಕರೀತಾರೆ, ಆ ರೀತಿಯಾಗಿ ಇವರು ನಿರಂತರವಾಗಿ ಮಾಡಿದ್ದಾರೆ. ಜೊತೆಗೆ ಬರುವಂತಹ ಪ್ರತಿ ಭಕ್ತಾದಿಗಳಿಗೂ ಯಾರಿಗೂ ತಪ್ಪದ ಹಾಗೆ ದೇವಾಲಯದ ಬಾಗಿಲನ್ನ ಎಷ್ಟೊತ್ತಿಗೆ ತೆಗಿತಾರೆ ಮತ್ತು ದೇವಾಲಯದ ಬಾಗಿಲನ್ನ ಮುಚ್ಚುವ ತನಕವೂ ಪ್ರತಿದಿನ ನಿರಂತರವಾಗಿ ಈ ಒಂದು ವ್ಯವಸ್ಥೆಯನ್ನ ಇಸ್ಕಾನ್ ದೇವಾಲಯದಿಂದ ಮಾಡಿರುವಂತದ್ದು. ಈ ಬಾರಿ ಹಾಸನಾಂಬದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನರಿಗೆ ಈ ಒಂದು ಸೇವೆಯನ್ನ ಇಸ್ಕಾನ್ ವತಿಯಿಂದ ನೀಡಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ. ಇನ್ನು ಈ ಬಾರಿ ಹಾಸನಾಂಬೆ ಜಾತ್ರಾ ಮಹೋತ್ಸವದಲ್ಲಿ ಇಸ್ಕಾನ್ ದೇವಾಲಯದ ಪಾತ್ರ ಕೂಡ ಅತಿ ಹೆಚ್ಚಾಗಿದೆ. ಈಗಾಗಲೇ 23 ಲಕ್ಷದಷ್ಟು ಭಕ್ತರು ದೇವಿಯನ್ನ ದರ್ಶನವನ್ನು ಪಡೆದುಕೊಂಡಿದ್ದು, ಲಕ್ಷಾಂತರ ಭಕ್ತರಿಗೆ ಪ್ರತಿನಿತ್ಯ ಪ್ರಸಾದವನ್ನು ನೀಡಲಾಗ್ತಾ ಇದೆ. ಈಗಾಗಲೇ 400 ಮಂದಿ ಇಸ್ಕಾನ್ ಸಿಬ್ಬಂದಿ ಈ ಸೇವೆಗೆ ಪ್ರತಿನಿತ್ಯ ಒಂದು ಕ್ಷಣವೂ ಕೂಡ ಬಿಡದೆ ನಿರಂತರವಾಗಿ ಶ್ರಮವನ್ನು ವಹಿಸಿದ್ದಾರೆ. ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷದಲ್ಲಿ ಇಸ್ಕಾನ್ ದೇವಾಲಯದಿಂದ ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳಿಗೆ ನಿರಂತರ ದೊನ್ನೆ ಪ್ರಸಾದ ವ್ಯವಸ್ಥೆಯನ್ನ ಇಸ್ಕಾನ್ ದೇವಾಲಯ ವತಿಯಿಂದ ಮಾಡಿದ್ರು. ನೋಡಬಹುದು, ಈಗಾಗಲೇ 24 ಲಕ್ಷಕ್ಕೂ ಅಧಿಕ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಬಹುತೇಕರು ಈ ಇಸ್ಕಾನ್ ದೇವಾಲಯದಿಂದ ಮಾಡಿರುವಂತಹ ದೊನ್ನೆ ಪ್ರಸಾದವನ್ನ, ವಿವಿಧ ರೀತಿಯ ದೊನ್ನೆ ಪ್ರಸಾದವನ್ನ ಒಂದು ಕ್ಷಣವೂ ಕೂಡ ಬಿಡುವು ನೀಡದಾಗೆ ಸುಮಾರು 400 ಸಿಬ್ಬಂದಿಗಳು ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ನಿಜಕ್ಕೂ ಇಸ್ಕಾನ್ ದೇವಾಲಯ ಏನು ಅಕ್ಷಯ ಪಾತ್ರ ಅಂತ ಕರೀತಾರೆ, ಆ ರೀತಿಯಾಗಿ ಇವರು ನಿರಂತರವಾಗಿ ಮಾಡಿದ್ದಾರೆ. ಜೊತೆಗೆ ಬರುವಂತಹ ಪ್ರತಿ ಭಕ್ತಾದಿಗಳಿಗೂ ಯಾರಿಗೂ ತಪ್ಪದ ಹಾಗೆ ದೇವಾಲಯದ ಬಾಗಿಲನ್ನ ಎಷ್ಟೊತ್ತಿಗೆ ತೆಗಿತಾರೆ ಮತ್ತು ದೇವಾಲಯದ ಬಾಗಿಲನ್ನ ಮುಚ್ಚುವ ತನಕವೂ ಪ್ರತಿದಿನ ನಿರಂತರವಾಗಿ ಈ ಒಂದು ವ್ಯವಸ್ಥೆಯನ್ನ ಇಸ್ಕಾನ್ ದೇವಾಲಯದಿಂದ ಮಾಡಿರುವಂತದ್ದು. ಈ ಬಾರಿ ಹಾಸನಾಂಬದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನರಿಗೆ ಈ ಒಂದು ಸೇವೆಯನ್ನ ಇಸ್ಕಾನ್ ವತಿಯಿಂದ ನೀಡಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ. ಇನ್ನು ಈ ಬಾರಿ ಹಾಸನಾಂಬೆ ಜಾತ್ರಾ ಮಹೋತ್ಸವದಲ್ಲಿ ಇಸ್ಕಾನ್ ದೇವಾಲಯದ ಪಾತ್ರ ಕೂಡ ಅತಿ ಹೆಚ್ಚಾಗಿದೆ. ಈಗಾಗಲೇ 23 ಲಕ್ಷದಷ್ಟು ಭಕ್ತರು ದೇವಿಯನ್ನ ದರ್ಶನವನ್ನು ಪಡೆದುಕೊಂಡಿದ್ದು, ಲಕ್ಷಾಂತರ ಭಕ್ತರಿಗೆ ಪ್ರತಿನಿತ್ಯ ಪ್ರಸಾದವನ್ನು ನೀಡಲಾಗ್ತಾ ಇದೆ. ಈಗಾಗಲೇ 400 ಮಂದಿ ಇಸ್ಕಾನ್ ಸಿಬ್ಬಂದಿ ಈ ಸೇವೆಗೆ ಪ್ರತಿನಿತ್ಯ ಒಂದು ಕ್ಷಣವೂ ಕೂಡ ಬಿಡದೆ ನಿರಂತರವಾಗಿ ಶ್ರಮವನ್ನು ವಹಿಸಿದ್ದಾರೆ. ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷದಲ್ಲಿ ಇಸ್ಕಾನ್ ದೇವಾಲಯದಿಂದ ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳಿಗೆ ನಿರಂತರ ದೊನ್ನೆ ಪ್ರಸಾದ ವ್ಯವಸ್ಥೆಯನ್ನ ಇಸ್ಕಾನ್ ದೇವಾಲಯ ವತಿಯಿಂದ ಮಾಡಿದ್ರು. ನೋಡಬಹುದು, ಈಗಾಗಲೇ 24 ಲಕ್ಷಕ್ಕೂ ಅಧಿಕ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಬಹುತೇಕರು ಈ ಇಸ್ಕಾನ್ ದೇವಾಲಯದಿಂದ ಮಾಡಿರುವಂತಹ ದೊನ್ನೆ ಪ್ರಸಾದವನ್ನ,
ವಿವಿಧ ರೀತಿಯ ದೊನ್ನೆ ಪ್ರಸಾದವನ್ನ ಒಂದು ಕ್ಷಣವೂ ಕೂಡ ಬಿಡುವು ನೀಡದಾಗೆ ಸುಮಾರು 400 ಸಿಬ್ಬಂದಿಗಳು ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ನಿಜಕ್ಕೂ ಇಸ್ಕಾನ್ ದೇವಾಲಯ ಏನು ಅಕ್ಷಯ ಪಾತ್ರ ಅಂತ ಕರೀತಾರೆ, ಆ ರೀತಿಯಾಗಿ ಇವರು ನಿರಂತರವಾಗಿ ಮಾಡಿದ್ದಾರೆ. ಜೊತೆಗೆ ಬರುವಂತಹ ಪ್ರತಿ ಭಕ್ತಾದಿಗಳಿಗೂ ಯಾರಿಗೂ ತಪ್ಪದ ಹಾಗೆ ದೇವಾಲಯದ ಬಾಗಿಲನ್ನ ಎಷ್ಟೊತ್ತಿಗೆ ತೆಗಿತಾರೆ ಮತ್ತು ದೇವಾಲಯದ ಬಾಗಿಲನ್ನ ಮುಚ್ಚುವ ತನಕವೂ ಪ್ರತಿದಿನ ನಿರಂತರವಾಗಿ ಈ ಒಂದು ವ್ಯವಸ್ಥೆಯನ್ನ ಇಸ್ಕಾನ್ ದೇವಾಲಯದಿಂದ ಮಾಡಿರುವಂತದ್ದು. ಈ ಬಾರಿ ಹಾಸನಾಂಬದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನರಿಗೆ ಈ ಒಂದು ಸೇವೆಯನ್ನ ಇಸ್ಕಾನ್ ವತಿಯಿಂದ ನೀಡಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ. ಇನ್ನು ಈ ಬಾರಿ ಹಾಸನಾಂಬೆ ಜಾತ್ರಾ ಮಹೋತ್ಸವದಲ್ಲಿ ಇಸ್ಕಾನ್ ದೇವಾಲಯದ ಪಾತ್ರ ಕೂಡ ಅತಿ ಹೆಚ್ಚಾಗಿದೆ. ಈಗಾಗಲೇ 23 ಲಕ್ಷದಷ್ಟು ಭಕ್ತರು ದೇವಿಯನ್ನ ದರ್ಶನವನ್ನು ಪಡೆದುಕೊಂಡಿದ್ದು, ಲಕ್ಷಾಂತರ ಭಕ್ತರಿಗೆ ಪ್ರತಿನಿತ್ಯ ಪ್ರಸಾದವನ್ನು ನೀಡಲಾಗ್ತಾ ಇದೆ. ಈಗಾಗಲೇ 400 ಮಂದಿ ಇಸ್ಕಾನ್ ಸಿಬ್ಬಂದಿ ಈ ಸೇವೆಗೆ ಪ್ರತಿನಿತ್ಯ ಒಂದು ಕ್ಷಣವೂ ಕೂಡ ಬಿಡದೆ ನಿರಂತರವಾಗಿ ಶ್ರಮವನ್ನು ವಹಿಸಿದ್ದಾರೆ. ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷದಲ್ಲಿ ಇಸ್ಕಾನ್ ದೇವಾಲಯದಿಂದ ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳಿಗೆ ನಿರಂತರ ದೊನ್ನೆ ಪ್ರಸಾದ ವ್ಯವಸ್ಥೆಯನ್ನ ಇಸ್ಕಾನ್ ದೇವಾಲಯ ವತಿಯಿಂದ ಮಾಡಿದ್ರು. ನೋಡಬಹುದು, ಈಗಾಗಲೇ 24 ಲಕ್ಷಕ್ಕೂ ಅಧಿಕ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಬಹುತೇಕರು ಈ ಇಸ್ಕಾನ್ ದೇವಾಲಯದಿಂದ ಮಾಡಿರುವಂತಹ ದೊನ್ನೆ ಪ್ರಸಾದವನ್ನ ವಿವಿಧ ರೀತಿಯ ದೊನ್ನೆ ಪ್ರಸಾದವನ್ನ ಒಂದು ಕ್ಷಣವೂ ಕೂಡ ಬಿಡುವು ನೀಡದಾಗೆ ಸುಮಾರು 400 ಸಿಬ್ಬಂದಿಗಳು ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ನಿಜಕ್ಕೂ ಇಸ್ಕಾನ್ ದೇವಾಲಯ ಏನು ಅಕ್ಷಯ ಪಾತ್ರ ಅಂತ ಕರೀತಾರೆ, ಆ ರೀತಿಯಾಗಿ ಇವರು ನಿರಂತರವಾಗಿ ಮಾಡಿದ್ದಾರೆ. ಜೊತೆಗೆ ಬರುವಂತಹ ಪ್ರತಿ ಭಕ್ತಾದಿಗಳಿಗೂ ಯಾರಿಗೂ ತಪ್ಪದ ಹಾಗೆ ದೇವಾಲಯದ ಬಾಗಿಲನ್ನ ಎಷ್ಟೊತ್ತಿಗೆ ತೆಗಿತಾರೆ ಮತ್ತು ದೇವಾಲಯದ ಬಾಗಿಲನ್ನ ಮುಚ್ಚುವ ತನಕವೂ ಪ್ರತಿದಿನ ನಿರಂತರವಾಗಿ ಈ ಒಂದು ವ್ಯವಸ್ಥೆಯನ್ನ ಇಸ್ಕಾನ್ ದೇವಾಲಯದಿಂದ ಮಾಡಿರುವಂತದ್ದು. ಈ ಬಾರಿ ಹಾಸನಾಂಬದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನರಿಗೆ ಈ ಒಂದು ಸೇವೆಯನ್ನ ಇಸ್ಕಾನ್ ವತಿಯಿಂದ ನೀಡಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ. ಇನ್ನು ಈ ಬಾರಿ ಹಾಸನಾಂಬೆ ಜಾತ್ರಾ ಮಹೋತ್ಸವದಲ್ಲಿ ಇಸ್ಕಾನ್ ದೇವಾಲಯದ ಪಾತ್ರ ಕೂಡ ಅತಿ ಹೆಚ್ಚಾಗಿದೆ. ಈಗಾಗಲೇ 23 ಲಕ್ಷದಷ್ಟು ಭಕ್ತರು ದೇವಿಯನ್ನ ದರ್ಶನವನ್ನು ಪಡೆದುಕೊಂಡಿದ್ದು, ಲಕ್ಷಾಂತರ ಭಕ್ತರಿಗೆ ಪ್ರತಿನಿತ್ಯ ಪ್ರಸಾದವನ್ನು ನೀಡಲಾಗ್ತಾ ಇದೆ. ಈಗಾಗಲೇ 400 ಮಂದಿ ಇಸ್ಕಾನ್ ಸಿಬ್ಬಂದಿ ಈ ಸೇವೆಗೆ ಪ್ರತಿನಿತ್ಯ ಒಂದು ಕ್ಷಣವೂ ಕೂಡ ಬಿಡದೆ ನಿರಂತರವಾಗಿ ಶ್ರಮವನ್ನು ವಹಿಸಿದ್ದಾರೆ. ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷದಲ್ಲಿ ಇಸ್ಕಾನ್ ದೇವಾಲಯದಿಂದ ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳಿಗೆ ನಿರಂತರ ದೊನ್ನೆ ಪ್ರಸಾದ ವ್ಯವಸ್ಥೆಯನ್ನ ಇಸ್ಕಾನ್ ದೇವಾಲಯ ವತಿಯಿಂದ ಮಾಡಿದ್ರು. ನೋಡಬಹುದು, ಈಗಾಗಲೇ 24 ಲಕ್ಷಕ್ಕೂ ಅಧಿಕ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಬಹುತೇಕರು ಈ ಇಸ್ಕಾನ್ ದೇವಾಲಯದಿಂದ ಮಾಡಿರುವಂತಹ ದೊನ್ನೆ ಪ್ರಸಾದವನ್ನ ವಿವಿಧ ರೀತಿಯ ದೊನ್ನೆ ಪ್ರಸಾದವನ್ನ ಒಂದು ಕ್ಷಣವೂ ಕೂಡ ಬಿಡುವು ನೀಡದಾಗೆ ಸುಮಾರು 400 ಸಿಬ್ಬಂದಿಗಳು